ಸರ್ಕಾರದ ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿ ಶುಕ್ರವಾರ ಬೆಳಗಾವಿಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಕೋಟೆಕೆರೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ರ್ಯಾಲಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಕ್ಫ್ ಬೋರ್ಡ್ದಿಂದ ಇದು NDA ಗೌರ್ಮೆಂಟ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ಏನು ತಂದಿದೆ. ಇದು ತುಂಬ ಕರಾಳವಾದ ಕಾಯ್ದೆ. ಇದನ್ನು ನಾವು ಒಪ್ಪಂಗಿಲ್ಲ. ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡತ್ತೀವಿ. ಇದಕ್ಕೆ ನಾವು ಯಾಕೆ ಒಪ್ಪಂಗಿಲ್ಲಪ್ಪ ಅಂದ್ರೆ ಇದಕ್ಕಿದ್ರ ಪಾಲ ವಕ್ಫ್ದಾಗ ಹಲವಾರು ಥರ ಕಾನೂನು ಇದ್ದವು. ಯಾರು ವಕ್ಫ್ದ ಆಸ್ತಿ ಯಾರು ವಕ್ಫ್ ಆಸ್ತಿ ಕಳ್ತನ ಮಾಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊರುವಂಥ ವಕ್ಫ್ ಮೇಲೆ ಆಗಲಿ ಅಥವಾ ನಮ್ಮದು ನ್ಯಾಯಾಲಯದ ಮೇಲೆ ಅವ್ರಿಗೆ ಅಧಿಕಾರ ಇತ್ತು. ಇವ್ರೇನು ಈಗ ತಂದಾರಲ್ಲ ಬಿಲ್, ಇತರಾಗ ಯಾರು ಬೇಕಾದ್ರೆ ಈ ಆಸ್ತಿ ತುಡುಗು ಮಾಡ್ರು ಇವ್ರ ಮೇಲೆ ಯಾವುದೂ ಕಾನೂನು ಕ್ರಮ ಆಗಂಗಿಲ್ಲ ಅಂತೇಳಿ ಇವ್ರು ಈ ಬಿಲ್ ತಂದಾರ. ಇದನ್ನು ನಾವು ಒಪ್ಪಂಗಿಲ್ಲ. ಎರಡನೇದು, ಈ ಬಿಲ್ ಇದು ವಕ್ಫ್ ನಡ್ಸೋಕೆ ಗೌರ್ಮೆಂಟ್ ಎಂಪ್ಲಾಯ್ ಇತರಾಗ ಶಾಮೀಲ್ ಆಗೋರು ಅದು ನಮಗೆ ಒಪ್ಪಿಗೆ ಇಲ್ಲ. ಮತ್ತು ಮೂರನೇದು, ತಹಸೀಲ್ದಾರು ಇತರಾಗ ಜಾಯ್ನ್ ಆಗೋರು ಇದ್ರಾಗೂ ನಾವು ಒಪ್ಪಿಗೆ ಇಲ್ಲ. ಯಾಕಂದ್ರೆ ಈ ವಕ್ಫ್ ಆಸ್ತಿ ಯಾರಪ್ಪಂದು ಆಸ್ತಿ ಅಲ್ಲ. ನಮ್ಮ ಪೂರ್ವಜರು ಏನು ನಮ್ಮ ಪೂರ್ವಜರು ವಕ್ಫ್ ಅಲ್ಲಾಹನ ಈ ಸೃಷ್ಟಿಕರ್ತ ಅಲ್ಲಾಹನ ಸೇವೆಯಲ್ಲಿ ತಮ್ಮ ಆಸ್ತಿಯನ್ನು ದಾನ ಮಾಡಿದಂತಹ ಪ್ರಾಪರ್ಟಿ. ಯಾರಪ್ಪಂದು ಇದು ಆಸ್ತಿ ಅಲ್ಲ. ಇತರಾಗ ಯಾರು NDA ಗೌರ್ಮೆಂಟ್ ಆಗಿರ್ಬೋದು, BJP ಆಗಿರ್ಬೋದು, ಮೋದಿ ಆಗಿರ್ಬೋದು, ಶಾ ಆಗಿರ್ಬೋದು, ಇತರಾಗ ನೀವು ಇನ್ವಾಲ್ವ್ ಆಗೋದು ನಮಗೆ ಹರಕತ್ತಿಲ್ಲ, ನಿಮಗೆ ಜರೂರತ್ತಿಲ್ಲ. ಇದು ನಮ್ದು ವಕ್ಫ್ ಬಿಲ್ ಹೆಂಗೈತೆ ಹಂಗೆ ಇರ್ರಿ. ನೀವು ಇತರಾಗ ತಿದ್ದುಪಡಿ ಮಾಡಕ್ಕೆ ಹೋಗ್ಬೇಡ್ರಿ. ವಾಪಸ್ ಪಡ್ಲಿಕ್ಕೆ ಅಂದ್ರೆ ಮೋದಿಯವ್ರಿಗೂ ಗೊತ್ತೈತಿ, ಶಾಗೂ ಗೊತ್ತೈತಿ, ನಾಗ್ಪುರದಾಗ ಕೂತಂತಹ ಚಡ್ಡಿವಾದಿ ಅವಂಗೂ ಗೊತ್ತೈತಿ, RSS ಮೋಹನ್ ಭಾಗವತ್ಗೂ ಗೊತ್ತೈತಿ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಸಲ ಯಾವುದೇ ಪ್ರತಿಭಟನೆ ಆಗಲಿ ಯಾವುದೇ ವಿಷಯಕ್ಕಾಗಲಿ ಕೈಯಾಗಿ ತಗೋತಂದ್ರೆ ಅದಕ್ಕೆ ಕಡಿ ಬಾಣ ಹಾಕೋತನ ಬಿಡಂಗಿಲ್ಲ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತಿನ ತನಕ ನಮಗೆ ನ್ಯಾಯ ಸಿಗಂಗಿಲ್ಲ ಅವಾಗಿನ ತನಕ ನಾವು ಪ್ರತಿಭಟನೆ ನಿಲ್ಸಂಗಿಲ್ಲ. ಅವ್ರು ನೋಡಿರ್ಬೇಕು, ದಿಲ್ಲಿ ಒಳಗೆ ರೈತರಾಗಲಿ ದಿಲ್ಲಿಗೆ ಹೆಂಗೆ ಧರ್ನಾ ಹಾಕಿದ್ರು, ಎಲ್ಲ ಸೀಸ್ ಮಾಡಿದ್ರು. ನಾವು ಅದಕ್ಕಿಂತ ಮೇಲ್ಪಟ್ಟಾಗಿ ನಮಗೆ ನ್ಯಾಯ ಸಿಗೋ ತನಕ ಅದಕ್ಕಿಂತ ಮೇಲ್ಪಟ್ಟಾಗಿನ ನಾವು ಹೋಗ್ತೀವಿ. ನಮ್ಮ ಸಮಾಜದ ಶಾಸಕರು ಅವರು ಹೇಡಿಗಳಂತ ನಾವು ಹೇಳ್ತೀವಿ. ತಮ್ಮ ಪ್ರಾಪರ್ಟಿಯಾಗೆ ಉಳಿಸ್ಲಿಕ್ಕೆ ಅವ್ರ ಹತ್ರ ಅವ್ರ ಬಾಯಿ ಇದೆ, ಅವರ ಬಾಯಿಯಲ್ಲಿ ನ್ಯಾಲ್ಗಿಲ್ಲ ಅಂದ್ರೆ ಅವರು ಹೇಡಿಗಳು. ಅವ್ರ ಸಮಾಜಕ್ಕೆ ಮಾಡ್ತಾ ಇರುವಂತಹ ದ್ರೋಹ, ಈ ದ್ರೋಹಕ್ಕೆ ಅವರು ಲೆಕ್ಕಾಚಾರ ಅಲ್ಲಾಹನನ್ನು ಆ ಸೃಷ್ಟಿಕರ್ತನಲ್ಲಿ ಕೊಡಬೇಕು. ಅವ್ರಿಗಿದೆ ಹೇಳೋದು, ನಿಮ್ಮ ಜಮೀರ್ ನಿಮ್ಮ ಎದೆ ಮುಟ್ಟಿಕೊಂಡೆ ಹೇಳಿ ನೀವು ಒಂದು ಮುಸಲ್ಮಾನರ. ನಿಮ್ಮ ಪೂರ್ವಜರು ಕೊಟ್ಟಂತಹ ಅಲ್ಲಾಹನ ದೇಣಿಗೆಯಲ್ಲಿ, ಅಲ್ಲಾಹನ ಹಾದಿಯಲ್ಲಿ ತಮ್ಮ ಮುಂದೆ ಬರುವಂತಹ ಮಕ್ಕಳಿಗೆ, ತಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಅವರು ನಿಮಗೆ ವಕ್ಫನ್ನು ಕೊಟ್ಟರು. ಅದರಿಂದ ನೀವು ಫಾಯ್ದೆ ಪಡೆದು, ನಿಮ್ಮ ಉಪಯೋಗ ಪಡೆದು ನಿಮ್ಮ ಸಮಾಜಕ್ಕೆ ನೀವು ಒಳ್ಳೆಯದು ಮಾಡಿ ಅಂತ ಅವರು ದಾನ ಮಾಡಿದಾಗ ಇವರು ಅದನ್ನೇ ತಾನು ತಿನ್ನುವಂತಹ ಆಸೆ ಇವರಲ್ಲಿ ಇದೆ. ಇವರು ಯಾವತ್ತೂ ಕೂಡ ಮಾತಾಡಲ್ಲ. ಸೊ ಅದು ಕಾಂಗ್ರೆಸ್ಸಿನ ML ಆಗಿರ್ಬೋದು, ಯಾರು ಆಗಲಿ, ಮುಸಲ್ಮಾನ MP ಆಗಿರ್ಬೋದು, ML ಆಗಿರೋ ಯಾರು ಮಾತಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಯೊಂದು ಕ್ಯಾಡ್ರಂಥ ಜೀವಂತ ಇರುವವರೆಗೂ ಈ ಪ್ರತಿಭಟನೆ ಮುಂದೆ ಒರೆಸ್ತಾ ಇದೆ. ತಮ್ಮ ಹಕ್ಕನ್ನು ಪಡೆಯುತ್ತದೆ. ಅಬ್ದುಲ್ ಮಾಜಿದ್, ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಮಾಜಿದ್ ಶೇಖ್. ಕೇಂದ್ರದ ನಿರ್ಧಾರ ವಾಪಸ್ ತಗೊಳ್ಳಿ ಎಂದು ಘೋಷಣೆ ಕೂಗಿದ ಅವರು, ವಕ್ಫ್ ಬೋರ್ಡ್ ನಡೆಸಲು ಸರ್ಕಾರದ ಪ್ರವೇಶಕ್ಕೆ ನಮ್ಮ ಆಕ್ಷೇಪವಿದೆ. ನಮ್ಮ ಪೂರ್ವಜರು ದಾನ ಮಾಡಿದ ಆಸ್ತಿ ಯಾರಪ್ಪನ ಆಸ್ತಿ ಅಲ್ಲ. ಈ ಮಸೂದೆಯನ್ನು ವಾಪಸ್ ಪಡೆಯದೆ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ. ನಾಗ್ಪುರದಲ್ಲಿ ಇರುವ ಚಡ್ಡಿಗಳಿಗೆ ನಮ್ಮ ಬಗ್ಗೆ ಗೊತ್ತಿದೆ. ನಮ್ಮ ಶಾಸಕರು ರಣಹೇಡಿಗಳು ಎಂದು SDPI ಮುಖಂಡ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ವೇಳೆಯಲ್ಲಿ SDPI ಮುಖಂಡ ಅಬ್ದುಲ್ ಮಾಜಿರ್ ಶೇಖ್ ಹೇಳಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.